ಲಿಂಗಸೂಗೂರು ಪಟ್ಟಣದಲ್ಲಿ ಕಳೆದ 10 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ಕೃಷಿ ಉಪನಿರ್ದೇಶಕ ಕಚೇರಿ 2 ಸಿಂಧನೂರಿಗೆ ಸ್ಥಳಾಂತರಿಸುವ ಆದೇಶವನ್ನು ಕೂಡಲೇ ರದ್ದುಪಡಿಸಬೇಕೆಂದು ಲಿಂಗಸೂಗೂರು ಕ್ಷೇತ್ರದ ಶಾಸಕ ಮಾನಪ್ಪ ಒಜ್ಜಲ್ ಬೆಳಗಾವಿಯಲ್ಲಿ ಜರುಗಿದ ವಿಧಾನಸಭಾ ಅಧಿವೇಶನದಲ್ಲಿ ಪ್ರಶ್ನೋತ್ತರ ಕಾಲದಲ್ಲಿ ಕೃಷಿ ಸಚಿವ ಚೆಲುವರಾಮಯ್ಯ ಸ್ವಾಮಿ ಅವರಿಗೆ ಪಟ್ಟು ಬಿಡದೆ ಒತ್ತಾಯಿಸಿದರು. ಶಾಸಕ ಮಾನಪ್ಪ ಒಜ್ಜಲ್ ಕೃಷಿ ಇಲಾಖೆ ಸಚಿವರೊಡನೆ ಚರ್ಚಿಸುವಾಗ ಯಾವುದೇ ಕಾರಣಕ್ಕೂ ಉಪನಿರ್ದೇಶಕರ ಕಚೇರಿ ಸ್ಥಳಾಂತರಕ್ಕೆ ಬಿಡುವುದಿಲ್ಲ. ಸದರಿ ಕಚೇರಿಯು ಲಿಂಗಸೂಗೂರಿನಲ್ಲಿ ಸರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ರೈತರಿಗೆ ಅನುಕೂಲವಾಗಿದೆ. ಹೀಗಾಗಿ ಕೃಷಿ ಇಲಾಖೆ ಅಧಿಕಾರಿಗಳು ರಾಜಕೀಯ ಒತ್ತಡಕ್ಕೆ ಮಣಿದು ಸರ್ಕಾರಕ್ಕೆ ತಪ್ಪು ಮಾಹಿತಿ ನೀಡಿದ್ದಾರೆ ಎಂದು ಹೇಳಿದರು. ರಾಜ್ಯ ರೈತ ಸಂಘ, ಹಸಿರು ಸೇನೆ ಹಾಗೂ ಇತರೆ ಸಂಘ ಸಂಸ್ಥೆಗಳ ಕಾರ್ಯಕರ್ತರು ಧರಣಿ, ಉಪವಾಸ ಸತ್ಯಾಗ್ರಹ ನಡೆಸಿದ್ದು ಸ್ಥಳಾಂತರ ಆದೇಶ ರದ್ದುಪಡಿಸಿದ್ದರೆ ನಾವು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕಾಗುತ್ತದೆ. ಕಾನೂನು ಸುವ್ಯವಸ್ಥೆ ಕೈ ಮೀರಿ ಹೋದಾಗ ಸರ್ಕಾರವೇ ಜವಾಬ್ದಾರಿ ಆಗುತ್ತದೆ ಎಂದು ಗರ್ಜಿಸಿದರು. ಸರ್ಕಾರ ಲಿಂಗಸೂಗೂರು ಮತಕ್ಷೇತ್ರವನ್ನು ಏಕೆ ಟಾರ್ಗೆಟ್ ಮಾಡುತ್ತಿದೆ? ಈ ಮೊದಲು ಲಿಂಗಸೂಗೂರಿಗೆ ಮಂಜೂರಾದ 200 ಹಾಸಿಗೆ ಜಿಲ್ಲಾಸ್ಪತ್ರೆ ಸ್ಥಳಾಂತರಿಸಲಾಯಿತು. ಈಗ ಕೃಷಿ ಕಚೇರಿ ಸ್ಥಳಾಂತರ ನಡೆಸುವ ಹುನ್ನಾರ ನಡೆದಿದ್ದು ಹಾಗೂ ಇತರೆ ಕಚೇರಿ ಸ್ಥಳಾಂತರಕ್ಕೆ ಪ್ರಯತ್ನ ನಡೆಸಿದ್ದು ನಾವು ಯಾವುದೇ ಕಾರಣಕ್ಕೂ ಸ್ಥಳಾಂತರಕ್ಕೆ ಒಪ್ಪುವುದಿಲ್ಲ. ಸ್ಥಳಾಂತರಕ್ಕೆ ಸರ್ಕಾರ ತಡೆ ನೀಡಿದರೂ ಮೂಲ ಆದೇಶ ರದ್ದಾಗಬೇಕು ಎಂದು ಒತ್ತಾಯಿಸಿದರು. ಸನ್ಮಾನ್ಯ ಅಧ್ಯಕ್ಷರೇ, ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನಲ್ಲಿ ಕೃಷಿ ಉಪನಿರ್ದೇಶಕರ ಕಚೇರಿಯನ್ನು ಲಿಂಗಸೂರು ತಾಲೂಕಿನಿಂದ ಸಿನ್ನೂರು ತಾಲೂಕಿಗೆ ಸ್ಥಳಾಂತರಿಸಿರುವುದರಿಂದ ರೈತರು, ಕೃಷಿಕರು, ರೈತ ಸಂಘಟಕರು ಮತ್ತು ಹಸಿರು ನಿಶಾನೆಗಳು ಹಾಗೂ ಸಂಘ ಸಂಸ್ಥೆಗಳ ಆಕ್ರೋಶಕ್ಕೆ ಕಾರಣವಾಗಿದ್ದು ಸ್ಥಳಾಂತರ ಆದೇಶವನ್ನು ರದ್ದುಪಡಿಸಲು ಮಾನ್ಯ ಕೃಷಿ ಸಚಿವರ ಗಮನ ಸೆಳೆಯಲು ಬಯಸುತ್ತೇನೆ. ಕೃಷಿ ಸಚಿವರು ಉತ್ತರ ನೋಡಿದ್ದೀವಿ, ಇನ್ನೇನು ಕ್ಲಾರಿಫಿಕೇಶನ್ ಕೇಳ್ಬಿಟ್ರು ಒಟ್ಟೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಲಿಂಗಸೂರು ತಾಲೂಕಿನಲ್ಲಿರ್ತಕ್ಕಂಥ ಉಪನಿರ್ದೇಶಕರ ಕಚೇರಿಯನ್ನು ಸಿನ್ನೂರಿಗೆ ಸ್ಥಳಾಂತರ ಮಾಡ್ತಕ್ಕಂಥದ್ದು ಯಾರೋ ನಮ್ಮ ಸಚಿವರಿಗೆ ಅಧಿಕಾರಿಗಳು ತಪ್ಪು ಮಾಹಿತಿಯನ್ನು ಕೊಟ್ಟು ಸಚಿವರ ಹೆಸರು ಕೆಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಲಿಂಗಸೂರಿನಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದೆ, ಅದನ್ನು ಸಿನ್ನೂರಿಗೆ ಸ್ಥಳಾಂತರ ಮಾಡೋದ್ರಿಂದ ಸರ್ಕಾರಕ್ಕೆ ಏನು ಲಾಭ ಇದೆ? ಲಿಂಗಸೂರಿನಲ್ಲಿ ಇರ್ತಕ್ಕಂಥ 200 ಬೆಡ್ ಆಸ್ಪತ್ರೆ ಕಸ್ಕೊಂಡ್ರು, ಇವತ್ತು ಕೃಷಿ ನಿರ್ದೇಶಕರ ಕಚೇರಿ ಕೈ ಹಾಕಿದ್ದಾರೆ. ಮತ್ತೀಗ ಏನು ಈ ಸರ್ಕಾರಕ್ಕೆ ಬೇರೆ ಕಡೆ ಎಲ್ಲಿ ಯಾವ ಜಿಲ್ಲಾ ಯಾವ ತಾಲೂಕುಗಳು ಕಾಣೋದಿಲ್ಲವ? ಲಿಂಗಸೂರು ತಾಲೂಕಿನ ಈ ಸರ್ಕಾರಕ್ಕೆ ಟಾರ್ಗೆಟ್ ಆಗಿದೆಯಾ? ಯಾಕೆ ಇಂಥ ಒಂದು ನಿರ್ಧಾರ ತಗೊಂತಿದ್ದಾರೆ? ಒಳ್ಳೆ ಆಡಳಿತ ಮಾಡ್ತಕ್ಕಂಥ ಕಚೇರಿಗಳನ್ನ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಉತ್ತರಿಸಿ, ಕೃಷಿ ಇಲಾಖೆ ಅಧಿಕಾರಿಗಳ ವರದಿ ಅನ್ವಯ ಕೃಷಿ ಉಪನಿರ್ದೇಶಕರ ಕಚೇರಿಯನ್ನು ಸ್ಥಳಾಂತರಕ್ಕೆ ಒಪ್ಪಲಾಗಿತ್ತು. ಆದರೆ ಈಗ ಸದರಿ ಕಚೇರಿಯನ್ನು ಸ್ಥಳಾಂತರ ಮಾಡದಂತೆ ತಡೆಹಿಡಿಯಲಾಗಿದೆ. ಮುಂದಿನ ಕ್ರಮಕ್ಕಾಗಿ ಅಧಿಕಾರಿಗಳಿಂದ ಸಮಗ್ರ ವರದಿ ತರಿಸಿಕೊಂಡು ಆದೇಶ ರದ್ದಿನ ಬಗ್ಗೆ ವಿಚಾರ ಮಾಡಲಾಗುವುದು ಎಂದರು. ಈ ಕುರಿತು ಕೃಷಿ ಕಚೇರಿ ಸ್ಥಳಾಂತರ ವಿರೋಧಿಸಿ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಹಾಗೂ ಇತರರು ಮನವಿ ಸಲ್ಲಿಸಿದ್ದಾರೆ. ಶಾಸಕ ಮಾನಪ್ಪ ಒಜ್ಜಲ್ ಹಿರಿಯ ಸದಸ್ಯರಾಗಿದ್ದು ಶಾಂತಿ ರೀತಿಯಿಂದ ವರ್ತಿಸಬೇಕು. ನಾನು ಮಂಡ್ಯದವನು, ಅವರು ರಾಯಚೂರಿನವರು. ನಮ್ಮ ಇಬ್ಬರ ಮಧ್ಯೆ ಯಾವುದೇ ವೈಷಮ್ಯ ಇಲ್ಲ. ನಾವು ಒಳ್ಳೆ ಗೆಳೆಯರಾಗಿದ್ದು ಮುಂದಿನ ದಿನಗಳಲ್ಲಿ ಕೃಷಿ ಕಚೇರಿ ಸ್ಥಳಾಂತರ ರದ್ದಿನ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಆಡಳಿತಾತ್ಮಕವಾಗಿ ಕೆಲವು ವಿಚಾರಗಳನ್ನ ಸರ್ಕಾರ ತಗೊಳುತ್ತೆ. ಹಿಂದೆ ಈಗ ಹಾಸ್ಪಿಟ್ಲ್ ಹೋಗಿದೆ ಸಿಂಧನೂರಿಗೆ ಅಂತ ಹೇಳಿದ್ದಾರೆ, ಲಿಂಗಸೂರಿಂದ ಈಗ DD ಆಫೀಸ್ನ ಆದೇಶ ಮಾಡಿದ್ದಾರೆ ಅಂತ. ಕೆಲವು ಅಲ್ಲಿ 3-4 ತಾಲೂಕು ಸೆಂಟ್ರು ಸಿಂಧನೂರು ಬರುತ್ತೆ ಅಂತ ಏರಿಯಾ ಕೃಷಿನ ಭೂಮಿಗಳು 1,10,000 ಅಲ್ಲಿ ಇರಿಗೇಟೆಡ್ ಲ್ಯಾಂಡು 55,000 ಹೆಕ್ಟರ್ ಇದೆ, ಕುಷ್ಕಿ 55,000 ಇದೆ. ಇವರು ಲಿಂಗಸೂರಿನಲ್ಲಿ 16,000 ನೀರಾವರಿ ಇದೆ, 76,000 ಇದೆ, 90,000 ಅದು 1,20,000 ಏರಿಯಾ ಇದೆ. ಇವೆಲ್ಲ ಹಲವಾರು ಕಾರಣದಿಂದ ಒಂದು ಪ್ರಪೋಸಲ್ ಬಂದಾಗ ನಾವು ನೋಡಿದಾಗ ಬಹುಶಃ ಅಲ್ಲಿ ಹೆಡ್ ಕ್ವಾರ್ಟರ್ ಕೊಡ್ತಕ್ಕಂಥ ಸೂಕ್ತ ಅಂತ. ಈಗ ಕೃಷ್ಣ ಬೈರೇಗೌಡರು ಹೇಳಿದ್ರು ಚಿಕ್ಕೋಡಿ, ಈ ಥರದ್ದು ಏನೋ ಒಂದು ಬೇಡಿಕೆ ಬಂದಾಗ ಅಲ್ಲಿ ಏರಿಯಾ ಇಲ್ಲಿ ಏರಿಯಾ ಅಥವಾ ಅಲ್ಲಿ ಸೂಕ್ತನ ಅನ್ನೋದನ್ನು ಆಲೋಚನೆ ಮಾಡಿ ಆದೇಶ ಮಾಡಿತ್ತು. ಮೊನ್ನೆ ಕೋಡಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ರೈತ ಸಂಘಟನೆಯವರು ನನಗೆ ಬೆಂಗಳೂರಿಗೆ ಬಂದು ಭೇಟಿ ಮಾಡಿದರು. ಸದ್ಯಕ್ಕೆ ನಾನು ಸ್ಟಾಪ್ ಮಾಡಿಸಿದ್ದೀನಿ. ನಾನು ಮತ್ತೆ ಅಧಿಕಾರಿಗಳಿಂದ ವರದಿ ಕೇಳಿದ್ದೀನಿ. ಸೊ ಇದನ್ನೆಲ್ಲ ಪೂರ್ತಿ ಅವಲೋಕನ ಮಾಡಿ ನನಗೊಂದು ವರದಿ ಕೊಡಿ ಅಂತ ಕೆಲಸ ಮಾಡಿದ್ದಾರೆ. ಈಗಾಗಲೇ ತಪ್ಪು ವರದಿ ಕೊಟ್ಟಿಗೆ ಲಿಂಗಸೂರು ತಾಲೂಕಿಂದ ಸಿನ್ನೂರಿಗೆ ಸ್ಥಳಾಂತರ ಮಾಡ್ಬೇಕಂತಾನೆ ಕೊಟ್ಟಿದ್ದಾರೆ. ಈಗ ಮತ್ತೆ ಅದನ್ನು ನೀವು ಇದೇ ಕಂಟಿನ್ಯೂ ಮಾಡ್ಕೊಂಡು ಪದೇ ಪದೇ ದಾರಿ ತಪ್ಸಕ್ಕಾಗಲ್ಲ. ನೀವೆಲ್ಲ ನಾನು ಪೂರ್ಣ ಗಮನ ಹರಿಸ್ತೀನಿ ಸರ್. ನಾ ಮನವಿ ಮಾಡ್ಬೇಕು, ಸ್ಟ್ರೈಕ್ ಕುಂತಿದ್ದಾರೆ ಇವತ್ತು. ಅವ್ರು ಏನಾದ್ರು ಹೋಗ್ಬೇಕಾದ್ರೆ ಒಂದು ಆದೇಶ ಅವರಿಗೆ ನೀವೊಂದು ಫೋನ್ ಮಾಡಿ ಹೇಳಿ, ನಾನು ಇವತ್ತು ಅಸೆಂಬ್ಲಿಯಲ್ಲಿ ಮಾತಾಡಿದ್ದೇನೆ, ಅದರಲ್ಲಿ ಏನೆಲ್ಲ ಅಲ್ಲಿಯ ಕಾರ್ಯನಿರ್ವಹಿಸ್ತದೆ ಮತ್ತು ರದ್ದು ಆದೇಶ ಬಗ್ಗೆ ಅವರು ಮೀಟಿಂಗ್ ಕರೆದು ಚರ್ಚೆ ಮಾಡಿ
इस वीडियो को लाइक करें, हमारे चैनल को सब्सक्राइब करें और बेल आइकन जरूर प्रेस करें हमारी न्यू वीडियो सबसे पहले देखने के लिए।